ಸುಳ್ಳು ಹೇಳೋದ್ರಲ್ಲಿ ಕಣ್ಣೀರು ಹಾಕೋದ್ರಲ್ಲಿ ಗೌಡ್ರು ಎತ್ತಿದ ಕೈ ಬಿಜೆಪಿ ಆಫರ್ ಕೊಟ್ಟಿತ್ತು ಅನ್ನುವ ಗೌಡ್ರ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಗೌಡರ ಹೇಳಿಕೆಗೆ ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ಕಣ್ಣೀರು ಹಾಕೋದ್ರಲ್ಲಿ ಎತ್ತಿದ ಕೈ ಬಿಜೆಪಿ ಆಫರ್ ಕೊಟ್ಟಿತ್ತು ಅಂತ ದೇವೇಗೌಡರು ಹೇಳಿದಂತಹ ಹೇಳಿಕೆಗೆ ಈಗ ತಿರುಗೇಟನ್ನ ಕೂಡ ನೀಡಿದ್ದಾರೆ. ಆರ್ ಅಶೋಕ್ ಗುತ್ತಿಗೆದಾರರ ಮೇಲೆ ದಾಳಿಯನ್ನ ನಡೆಸಿದ್ರೆ ಇವರಿಗೆ ಏನು ನೋವು ಅನ್ನುವ ಪ್ರಶ್ನೆಯನ್ನ ಕೂಡ ಆರ್ ಅಶೋಕ್ ಈಗಾಗಲೇ ಕೇಳಿರೋದು. ಜೊತೆಗೆ ತೇಜೋವಧೆಯನ್ನ ಮಾಡಿದ್ದಾರೆ, ಇದು ಸರಿಯಲ್ಲ, ಈ ಮಾತನ್ನ ವಾಪಸ್ ಪಡಿಬೇಕು ಮಾಜಿ ಪ್ರಧಾನಿ ದೇವೇಗೌಡರು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಇನ್ನು ದೇವೇಗೌಡರ ವಿರುದ್ಧ ಆರ್ ಅಶೋಕ್ ತೀವ್ರ ಆಕ್ರೋಶವನ್ನ ಕೂಡ ಈ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. When Kumaraswamy took a decision to move with Congress, the offers were several times. Extend support to Bharatiya Janata Party. I know this. But Kumaraswamy took a decision. Once I hurt my father, I don't want to make such mistake. He has taken a courageous and bold decision, whatever may be the consequence. Now, why you are selecting these two constituencies? See, this shows meanness. Searching PWD officers, what is the LOC released, to whom it has been released. See, entire state, the PWD minister, the finance department releases the amount to clear the pending bills. Is the PWD minister goes on collecting? ಒಬ್ಬ ಸಾಮಾನ್ಯ ರೈತನ ಕೇಳಿದ್ರು ಹೇಳ್ತಾರೆ, ದೇವೇಗೌಡರು ಸುಳ್ಳು ಹೇಳೋದ್ರಲ್ಲಿ ಕಣ್ಣೀರು ಹಾಕೋದ್ರಲ್ಲಿ ಎತ್ತಿದ ಕೈ. ಈ ಘಟನೆ ನಡೆದು 9 ತಿಂಗಳು ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅಷ್ಟು ದಿನದಿಂದ ಬಾಯಿ ಮುಚ್ಕೊಂಡು ಇದ್ಬಿಟ್ಟು ಈಗ ಏಕಾಏಕಿ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ ಇದು ರಾಜಕೀಯದ ತಂತ್ರಗಾರಿಕೆಯನ್ನ ಮಾಡೋ ಅಂಥದ್ದು, ಅಮಿತ್ ಶಾ ಅವ್ರ ಮೇಲೆ ಗೂಬೆ ಕೂಸುವಂತ ಪ್ರಯತ್ನ ಮಾಡುವಂಥದ್ದು ಸರಿಯಲ್ಲ. ಒಂದು ರಾಷ್ಟ್ರದ ದೊಡ್ಡ ಪಾರ್ಟಿಯಾಗಿ ಆಡಳಿತ ನಡೆಸುವಂತ ಪಾರ್ಟಿಯಾಗಿ ಅದರ ಅಧ್ಯಕ್ಷರ ಮೇಲೆ ವಿನಾಕಾರಣ ಅವರ ತೇಜೋ ವಧೆ ಮಾಡುವಂತ ಪ್ರಯತ್ನ ಮಾಡುವಂಥದ್ದು ನಾಚಿಕೆಗೇಡಿನ ಸಂಗತಿ. ನಿಮ್ಗೆ ಆ ತರ ಇದ್ದಿದ್ರೆ ಅವತ್ತೇ ಹೇಳ್ಬೇಕಾಯ್ತು. ಅವತ್ತು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಇವತ್ತು ಯಾರೋ ಕಾಂಟ್ರಾಕ್ಟರ್ ಮೇಲೆ ರೈಡ್ ಆದ್ರೆ, ಯಾರೋ ಇಂಜಿನಿಯರ್ಗಳ ಮೇಲೆ ರೈಡ್ ಆದ್ರೆ, JDS ಮೇಲೆ ರೈಡ್ ಆಗಿದೆ ಅನ್ನೋ ರೀತಿ ಮಾಧ್ಯಮದಲ್ಲಿ ಬಿಂಬಿತ ಮಾಡ್ತಾ ಇರೋದು ಸರಿಯಲ್ಲ. ಇದು ಇವತ್ತು ಅಮಿತ್ ಶಾ ಅವರು ಬಗ್ಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇನ್ನು ಗುತ್ತಿಗೆದಾರರ ಮೇಲೆ ಐಟಿ ದಾಳಿ ನಡೆಸಿದ್ರೆ ಇವರಿಗೆ ಏನು ನೋವು ಅಂದಿರುವ ಅಶೋಕ್ಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ ಎಲ್ಲೆಲ್ಲಿ ಲೂಟಿ ಹೊಡೆದಿದ್ದಾರೆ ಹೇಳಬೇಕಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರೋ ಕಾಂಟ್ರಾಕ್ಟರ್ ಮೇಲೆ ರೈಡ್ ಆದ್ರೆ, ಯಾರೋ ಇಂಜಿನಿಯರ್ಗಳ ಮೇಲೆ ರೈಡ್ ಆದ್ರೆ, JDS ಮೇಲೆ ರೈಡ್ ಆಗಿದೆ ಅನ್ನೋ ರೀತಿ ಮಾಧ್ಯಮದಲ್ಲಿ ಬಿಂಬಿತ ಮಾಡ್ತಾ ಇರೋದು ಸರಿಯಲ್ಲ. ಇದು ಇವತ್ತು ಅಮಿತ್ ಶಾ ಅವರು ಬಗ್ಗೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಅಶೋಕ್ ಎಲ್ಲೆಲ್ಲಿ ಲೂಟಿ ಹೊಡೆದವ್ರು ಬೇಕೇನ್ರಿ? ಇದು BMTC ಹರಾಜ್ ಹಾಕಿಟ್ರು, 1000 ಕೋಟಿ ಡೆಪಾಸಿಟ್ ಇಟ್ಟಿದ್ದು ನಾನು ಮುಖ್ಯಮಂತ್ರಿಯಿಂದ ಹಿಡಿಬೇಕಾದ್ರೆ. ಸಾಲಕ್ಕೆ ತಂದಿದ್ದು ಯಾರೇ ಅಲ್ಲಿ BMTCನ? ನಾನು ತಂದ. ಇದೇ ಅಶೋಕ್ ಲೂಟಿ ಹೊಡೆದು ಮಾಡಿರೋದು. ಲೂಟಿ ಹೊಡೆಯೋ ಸಂಸ್ಕೃತಿ BJP ಅವರು.